ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣನು ನವಿಲುಗರಿಯನ್ನೇಕೆ ಧರಿಸುತ್ತಾನೆ ಗೊತ್ತೇ? ಇದೊಂದು ಮನಕಲಕುವ ಕಥೆ. ಭಗವಾನ್ ಶ್ರೀಕೃಷ್ಣನು ತನ್ನ ಕಿರೀಟದಲ್ಲಿ ನವಿಲುಗರಿಯನ್ನು ಧರಿಸುವುದನ್ನು ನಾವೆಲ್ಲರೂ ನೋಡಿದ್ದೇವೆ. ಆದರೆ ಇದಕ್ಕೆ ಕಾರಣವೇನೆಂಬುದು ನಿಮಗೆ ತಿಳಿದಿದೆಯೇ? ಶ್ರೀಕೃಷ್ಣನು ತನ್ನ ಮುಡಿಯಲ್ಲಿ ನವಿಲುಗರಿಯನ್ನೇಕೆ ಧರಿಸುತ್ತಾನೆ ನಿಮಗೆ ಗೊತ್ತೇ? ಪೌರಾಣಿಕ ಕಾಲದ ಕಥೆಗಳು ಓದಲು ಒಂದು ಕಥೆಯಂತೆ ತೋರುತ್ತವೆ, ಆದರೆ ಅವು ಖಂಡಿತವಾಗಿಯೂ ನಮಗೆಲ್ಲರಿಗೂ ಜೀವನದಲ್ಲಿ ಒಂದು ಪಾಠವನ್ನು ಕಲಿಸುತ್ತವೆ. ಭಗವಾನ್ ರಾಮ ಮತ್ತು ಶ್ರೀಕೃಷ್ಣ ಇವರಿಬ್ಬರಿಗೂ ಸಂಬಂಧಿಸಿದ ಅಂತಹ ಆಸಕ್ತಿದಾಯಕ ಕಥೆಯೊಂದನ್ನು ನಾವು ಇಂದು ಕೇಳೋಣ. ಕಥೆಯು ಶ್ರೀಕೃಷ್ಣನ ಕಿರೀಟದಲ್ಲಿರುವ ನವಿಲುಗರಿಯ ಕುರಿತಾಗಿದೆ. ಅಷ್ಟಕ್ಕೂ ವಾಸುದೇವ ತನ್ನ ತಲೆಯ ಮೇಲಿನ ಕಿರೀಟದಲ್ಲಿ ನವಿಲುಗರಿಯನ್ನೇಕೆ ಧರಿಸುತ್ತಾನೆ? ಇದು ಅವನ ಹಿಂದಿನ ಅವತಾರ ಭಗವಾನ್ ಶ್ರೀರಾಮನಿಗೆ ಸಂಬಂಧಿಸಿದೆಯೇ? ಈ ಕಥೆಯ ಬಗ್ಗೆ ವಿವರವಾಗಿ ನಾವಿಂದು ತಿಳಿದುಕೊಳ್ಳೋಣ ಬನ್ನಿ. ರಾಮನಿಗೆ ಆಸರೆಯಾದ ನವಿಲು. ಒಂದಾನೊಂದು ಕಾಲದಲ್ಲಿ ವನವಾಸದ ಸಮಯದಲ್ಲಿ ಸೀತೆಗೆ ಬಾಯಾರಿಕೆಯಾಯಿತು. ಶ್ರೀರಾಮನು ಸುತ್ತಲೂ ನೋಡಿದಾಗ ಅವನಿಗೆ ದೂರದಲ್ಲಿ ಒಂದು ಕಾಡು ಕಾಣಿಸಿತು. ನಂತರ ಅವನು ಪ್ರಕೃತಿಯನ್ನು ಪ್ರಾರ್ಥಿಸಿದನು, ಓ ವನದೇವ, ಇಲ್ಲಿ ಸುತ್ತಮುತ್ತ ಎಲ್ಲಿ ನೀರಿದೆಯೋ ಆ ಸ್ಥಳವನ್ನು ತಲುಪಲು ನಮಗೆ ಸರಳವಾದ ಮಾರ್ಗವನ್ನು ತೋರಿಸು. ಆಗ ಅಲ್ಲಿಗೆ ಬಂದ ನವಿಲು ಸ್ವಲ್ಪ ದೂರದಲ್ಲಿ ಜಲಾಶಯವಿದೆ ಎಂದು ಶ್ರೀರಾಮನಿಗೆ ಹೇಳಿತು. ನಾನು ನಿಮಗೆ ಮಾರ್ಗವನ್ನು ಸೂಚಿಸುತ್ತೇನೆ, ಆದರೆ ನನ್ನಿಂದ ಏನಾದರೂ ತಪ್ಪಾದರೆ ದಯವಿಟ್ಟು ಕ್ಷಮಿಸಬೇಕೆಂದು ಬೇಡಿಕೊಂಡಿತು. ನೀನೇಕೆ ಹೀಗೆ ಹೇಳುತ್ತಿರುವೆ ಎಂದು ಶ್ರೀರಾಮನು ನವಿಲನ್ನು ಕೇಳಿದನು. ಆಗ ನವಿಲು, ನಾನು ಕೆಲವೊಮ್ಮೆ ಹಾರಿಕೊಂಡು ಹೋಗುತ್ತೇನೆ, ನೀವು ನಡೆದುಕೊಂಡು ಬರುತ್ತೀರಿ. ನಾನು ಹಾರುವಾಗ ನನ್ನ ರೆಕ್ಕೆಗಳು ನೀವು ನಡೆದುಕೊಂಡು ಬರುವ ದಾರಿಯಲ್ಲಿ ಬೀಳಬಹುದು, ಇದು ನಿಮಗೆ ತೊಂದರೆಯಾಗಬಹುದು ಎಂದು ಉತ್ತರಿಸುತ್ತದೆ. ಆಗ ಶ್ರೀರಾಮನು, ನಿನ್ನಿಂದ ನಮಗೆ ಸಹಾಯವಾಗುತ್ತದೆಯೇ ಹೊರತು ತೊಂದರೆಯಂತೂ ಆಗುವುದಿಲ್ಲ ಎಂದು ಹೇಳುತ್ತಾನೆ. ಆಗ ನವಿಲು, ಸರಿ, ಹಾಗಾದರೆ ನಾನು ಹಾರಿಕೊಂಡು ಹೋಗುವಾಗ ನನ್ನ ರೆಕ್ಕೆಗಳು ನೆಲದ ಮೇಲೆ ಬೀಳುತ್ತದೆ. ಇದರ ಸಹಾಯದಿಂದ ನೀವು ಕೊಳಕ್ಕೆ ಮಾರ್ಗವನ್ನು ಕಂಡುಕೊಳ್ಳಬಹುದೆಂದು ಹೇಳುತ್ತದೆ. ಆದರೆ ನವಿಲುಗರಿಗಳು ನಿರ್ದಿಷ್ಟ ಸಮಯದಲ್ಲಿ ಮತ್ತು ನಿರ್ದಿಷ್ಟ ಋತುವಿನಲ್ಲಿ ಮಾತ್ರ ಬೀಳುತ್ತದೆ ಎನ್ನುವ ನಂಬಿಕೆ ಇದೆ. ನವಿಲು ತನ್ನ ಇಚ್ಛೆಯ ವಿರುದ್ಧ ತನ್ನ ಗರಿಗಳನ್ನು ಹರಡಿದರೆ ಅದು ಸಾಯುತ್ತದೆ. ಮರ್ಯಾದೆ ಪುರುಷೋತ್ತಮ ಶ್ರೀರಾಮನಿಗೆ ದಾರಿ ತೋರುವ ನವಿಲಿನ ವಿಷಯದಲ್ಲೂ ಅದೇ ಆಯಿತು. ಕೊನೆಗೆ ನವಿಲು ತನ್ನ ಕೊನೆಯುಸಿರೆಳೆಯುತ್ತಿರುವಾಗ ತನಗೆ ಎಷ್ಟು ಭಾಗ್ಯವಿದೆ ಎಂದು ಮನದಾಳದಲ್ಲಿ ಹೇಳಿಕೊಂಡಿದ್ದು, ಜಗದ ದಾಹವನ್ನು ನೀಗಿಸುವ ಭಗವಂತನ ದಾಹವನ್ನು ತಣಿಸುವ ಭಾಗ್ಯ ತನಗೆ ದೊರೆತಿದೆ ಎಂದು ಅದು ಸಂತೋಷ ಪಡುತ್ತಾ, ನಾನು ಈಗ ಕೊನೆಯುಸಿರೆಳೆದರೂ ಯಾವುದೇ ನೋವಾಗಲಾರದು ಎನ್ನುತ್ತದೆ. ಆಗ ಭಗವಾನ್ ಶ್ರೀರಾಮನು ನವಿಲಿಗೆ ಹೇಳುತ್ತಾನೆ, ನೀನು ನಮ್ಮ ದಾಹವನ್ನು ತೀರಿಸಲು ನಿನ್ನ ಗರಿಗಳನ್ನೇ ಅರ್ಪಿಸಿದ್ದೀಯಾ? ನಿನ್ನ ಈ ಸಹಾಯಕ್ಕೆ ನಾನು ಯಾವಾಗಲೂ ಚಿರಋಣಿ. ಮುಂದಿನ ಜನ್ಮದಲ್ಲಿ ನಾನು ನಿನ್ನ ಋಣವನ್ನು ತೀರಿಸುತ್ತೇನೆ ಎಂದು ಭಗವಾನ್ ಶ್ರೀರಾಮನು ನವಿಲಿಗೆ ಭರವಸೆಯನ್ನು ನೀಡುತ್ತಾನೆ. ಶ್ರೀರಾಮನು ಕೃಷ್ಣನಾಗಿ ಮುಂದಿನ ಅವತಾರವನ್ನು ತೆಗೆದುಕೊಂಡು ತನ್ನ ತಲೆಯ ಮೇಲೆ ನವಿಲುಗರಿಗಳನ್ನು ಧರಿಸುವ ಮೂಲಕ ನವಿಲಿನ ಋಣವನ್ನು ತೀರಿಸಿದನು ಎಂದು ಹೇಳಲಾಗುತ್ತದೆ. ಆಸಕ್ತಿದಾಯಕ ಈ ಪೌರಾಣಿಕ ಕಥೆಯಿಂದ ನಾವು ತಿಳಿದುಕೊಳ್ಳಬೇಕಾದ ಮುಖ್ಯ ವಿಷಯವೇನೆಂದರೆ, ಯಾರಾದರೂ ನಾವು ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದರೆ ಅವರನ್ನು ಮರಣದ ನಂತರವೂ ಮರೆಯಬಾರದು ಎಂಬುದಾಗಿದೆ. ಅವರ ಋಣವನ್ನು ನಾವು ಒಂದಲ್ಲ ಒಂದು ಮಾರ್ಗದ ಮೂಲಕ ತೀರಿಸಲೇಬೇಕು. ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.